ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GPSTR CTT ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ದಂತ ರಚನೆ, ದಂತ ಸೂತ್ರ, ಡೆಂಟಲ್ ಫಾರ್ಮುಲಾ ಬಗ್ಗೆ ಕಲಿತೀವಿ. ಈ ವಿಡಿಯೋ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ವಿಜ್ಞಾನದ ಬಗ್ಗೆ ಆಸಕ್ತಿ ಇರುವಂಥ ಎಲ್ಲರಿಗೂ ಈ ಒಂದು ವಿಡಿಯೋ ಉಪಯೋಗವಾಗ್ತದೆ. ಫಸ್ಟ್ ನಾವು ಡೆಂಟಲ್ ಫಾರ್ಮುಲಾ, ಹಲ್ಲುಗಳ ರಚನೆ. ಈಗ ಒಂದು ನಮ್ಮ ಬಾಯಿಯನ್ನು ಹೇಗೆ ಇಮ್ಯಾಜಿನ್ ಮಾಡ್ಕೋಬೇಕಂತ ಹೇಳಿದರೆ, ಮೇಲ್ಗಡೆ ಭಾಗ, ಕೆಳಗಡೆ, ಬಾಯಿಯನ್ನು ತೆಗೆದಾಗ ಮೇಲ್ಗಡೆ ಭಾಗ, ಕೆಳಗಡೆ ಭಾಗ ಇರುತ್ತಲ್ಲ. ಈಗ ಮೇಲ್ಗಡೆ ಭಾಗ, ಇದು ಕೆಳಗಡೆ ಭಾಗ, ಮತ್ತು ಮೇಲ್ಗಡೆ ಭಾಗದಲ್ಲಿ ಎಡಕ್ಕೆ ಬಲಕ್ಕೆ, ಅದೇ ರೀತಿ ಕೆಳಗಡೆ ಭಾಗದಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ, ಈ ಥರ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಈಗ ಹೇಳ್ತೀನಿ ನೋಡಿ. ಡೆಂಟಲ್ ಫಾರ್ಮುಲಾ, ದಂತಸೂತ್ರ. ಫಸ್ಟ್ ನೋಡಿ, ಇಲ್ಲಿ ಕೆಳಗಿನ ಭಾಗದಲ್ಲಿ, ಹಲ್ಲಿನ ಕೆಳಗಿನ ಭಾಗ ಏನಿದೆಯಲ್ಲ, ಈ ಕೆಳಗಿನ ಭಾಗದಲ್ಲಿ ಮೊದಲಿಗೆ ನಾವು 2 ಬಾಚಿ ಹಲ್ಲುಗಳು, ಅಂದರೆ 2 ಇನ್ಸೀಸರ್ಸ್, ಅದರ ಪಕ್ಕಕ್ಕೆ ಇರುವುದು ಒಂದು ಕೋರೆ ಹಲ್ಲು, ಕೆನೈನ್, ಅದರ ನಂತರ ಬರುವಂಥ 2 ಹಲ್ಲುಗಳು ಕಿರುದವಡೆಗಳು, ಅದರಾದ ಮೇಲೆ ಬರುವಂಥ ಕೊನೆಗೆ 3 ದಪ್ಪ ಹಲ್ಲುಗಳು, ನಾವೇನು ಜಗಿಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಯಾವುದಂತ ಹೇಳಿದರೆ ಮೋಲಾರ್, ಅದನ್ನು ದವಡೆ ಹಲ್ಲುಗಳು ಅಂತ ಹೇಳಿ ಕರಿತೀವಿ. ಈಗ ಫಸ್ಟಿಗೆ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಹೇಗೆ ನೆನಪಿಟ್ಕೋಬೇಕು, ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ನಾನು ಒಂದು ಟ್ರಿಕ್ಕನ್ನು ಮಾಡಿದ್ದೀನಿ. ಯಾವ ಥರ ಅಂತ ಹೇಳಿದರೆ, ಫಸ್ಟ್ ಇಂಡಿಯಾ ಚೈನಾ ಪ್ರೈಮ್ ಮಿನಿಸ್ಟರ್, ಅಂದರೆ ICPM ಅಂತ ಹೇಳಿದರೆ ಇನ್ಸೀಸರ್ಸ್, ಆದ ಮೇಲೆ ಬರೋದು ಕೆನೈನ್, ಪ್ರಿಮೋಲಾರ್ ಆ್ಯಂಡ್ ಮೋಲಾರ್. ಇದು ಇಂಗ್ಲೀಷ್ನಲ್ಲೇ. ಆದರೆ ಕನ್ನಡದಲ್ಲಿ ಯಾವ ಥರ ನೆನಪಿಟ್ಕೋಬೇಕಂತ ಹೇಳಿದರೆ, ಫಸ್ಟಿಗೆ ಬರುವುದು ಬಾಚಿ ಹಲ್ಲು, ಕೋರೆ ಹಲ್ಲು, ಕಿರುದವಡೆ, ದವಡೆ ಹಲ್ಲು. ಅಂದರೆ ಇದನ್ನು ಹೇಗೆ ನೆನಪಿಟ್ಕೋಬೇಕಂತ ಹೇಳಿದರೆ, ಬಾಚಿ ಕೊರೆವ ಕಿರುದವಡೆಗಳು. ನಾನು ಇನ್ನೊಂದು ಸರಿ ಇದನ್ನು ಹೇಳ್ತೀನಿ. ಬಾಚಿ ಕೊರೆವ ಕಿರುದವಡೆಗಳು ಅಂತ ಹೇಳಿದರೆ, ಬಾಚಿ ಕೊರೆವ ಅಂತ ಹೇಳಿದರೆ ಬಾಚಿ ಹಲ್ಲು, ಕೋರೆ ಹಲ್ಲು. ಕಿರುದವಡೆಗಳು ಅಂತ ಹೇಳಿದರೆ ಕಿರುದವಡೆಗಳು ಆದಮೇಲೆ ದವಡೆ ಹಲ್ಲು ನೆಕ್ಸ್ಟ್ ಬರೋದು. ಇದು ಒಂದು ಟ್ರಿಕ್ ಆಯಿತು. ಈಗ ಅದರ ಹೇಗೆಲ್ಲ ಹಲ್ಲುಗಳು ರಚನೆ ಆಗಿರ್ತವೆ ಅಂತ ಹೇಳಿ ಈಗ ಒಂದು ನೋಡೋಣ. ಈಗ ಏನಂತ ಹೇಳಿದರೆ, ನಾನು ಆಗಲೇ ಹೇಳಿರೋ ಹಾಗೆ ಕೆಳಗಿನ ಭಾಗದಲ್ಲಿ, ಈ ಭಾಗದಲ್ಲಿ ಒಬ್ಬ ವಯಸ್ಕ ಅಡಲ್ಟ್ಗೆ ಈ ಕೆಳಗಿನ ಭಾಗದಲ್ಲಿ 16 ಹಲ್ಲುಗಳು, ಮೇಲಿನ ಭಾಗದಲ್ಲಿ 16 ಹಲ್ಲುಗಳು ಬರ್ತವೆ. ಆ ಮೇಲಿನ 16 ಹಲ್ಲುಗಳು ಯಾವ ಥರ ಇರುತ್ತೆ ಅಂದರೆ, ಎಡಕ್ಕೆ 8, ಬಲಕ್ಕೆ 8. ಅದೇ ರೀತಿ ಕೆಳಗಿನ ಭಾಗದಲ್ಲಿ ಎಡಕ್ಕೆ 8, ಬಲಕ್ಕೆ 8. ಇಲ್ಲಿ ನೋಡಿ, ಅಡಲ್ಟ್ಸ್ಗೆ ಯಾವ ಥರ ಅಂತ ಹೇಳಿದರೆ, ಕೆಳಗಿನ ಭಾಗದಲ್ಲಿ ಎಡಕ್ಕೆ 8, ಬಲಕ್ಕೆ 8, ಮೇಲಿನ ಭಾಗದಲ್ಲಿ ಎಡಕ್ಕೆ 8, ಬಲಕ್ಕೆ 8. ಇದು ಅಡಲ್ಟ್ಸ್, ವಯಸ್ಕರಲ್ಲಿ. ಆದರೆ ಅದೇ ಮಕ್ಕಳಲ್ಲಿ ಮೇಲೆ ಎಡಕ್ಕೆ ಬಲಕ್ಕೆ 5 ಆದರೆ ಕೆಳಗೆ ಎಡಕ್ಕೆ ಬಲಕ್ಕೆ 5 ಹಲ್ಲುಗಳು ಬೆಳೆದಿರ್ತವೆ. ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ವಯಸ್ಕರಿಗೆ ಎಲ್ಲ 32 ಹಲ್ಲುಗಳು ಬೆಳೆದಿರ್ತವೆ. ಅದೇ ಮಕ್ಕಳಲ್ಲಿ ಏನಾಗಿರ್ತದೆ ಅಂತ ಹೇಳಿದರೆ, ಮಕ್ಕಳಲ್ಲಿ ಈ ಏನು ಪ್ರಿಮೋಲಾರ್ಸ್ ಅಂತ ಹೇಳಿ ಕರಿತೀವಲ್ಲ, ಕಿರುದವಡೆಗಳು, ಎಲ್ಲ ಭಾಗದಲ್ಲಿ ಇಲ್ಲಿ 2 ಕಡಿಮೆ ಆಗುತ್ತವೆ, ಇಲ್ಲಿ 2 ಕಡಿಮೆ ಆಗ್ತದೆ, ಇಲ್ಲಿ 2 ಕಡಿಮೆ ಆಗ್ತದೆ, ಇಲ್ಲಿ 2 ಕಡಿಮೆ ಆಗ್ತದೆ. ಅಂದರೆ 8 ಹಲ್ಲುಗಳು, ಕಿರುದವಡೆಗಳು ಮಕ್ಕಳಿಗೆ ಬೆಳೆದಿರೋದಿಲ್ಲ. ಅಲ್ಲಿ 8 ಮೈನಸ್ ಮಾಡಬೇಕು. ಅದೇ ರೀತಿ ಈ ಹಿಂದಿನ 3 ದವಡೆ ಹಲ್ಲುಗಳು ಏನಿದೆಯಲ್ಲ, ಮೋಲಾರ್ಸ್ ಏನಿದೆಯಲ್ಲ, ಆ 3ರಲ್ಲಿ ಎಲ್ಲ ಒಂದು ಭಾಗದಲ್ಲಿ ಒಂದೊಂದು ಕಡಿಮೆ ಇರುತ್ತೆ. ಇಲ್ಲೊಂದು ಕಡಿಮೆ, ಇಲ್ಲೊಂದು ಕಡಿಮೆ, ಇಲ್ಲೊಂದು, ಅದೇ ರೀತಿ ಮೇಲ್ಗಡೆ ಒಂದು ಕಡಿಮೆ, ಮೇಲ್ಗಡೆ ಒಂದು ಕಡಿಮೆ. ಅಂದರೆ 4 ಹಲ್ಲುಗಳನ್ನು ನಾವು ಬಂದಿರಲ್ಲ. ಸೊ 32 ಮೈನಸ್ 12 ಅಂದರೆ 8 + 4 12 ಅಂತ ಹೇಳಿದರೆ 20 ಹಲ್ಲುಗಳು ಮಕ್ಕಳಲ್ಲಿ ಬೆಳೆದಿರ್ತವೆ. ಅದಾದಮೇಲೆ ವಯಸ್ಸಾದಂತೆ ಅಪ್ ಟು 25 ವರ್ಷ ಆದಂತೆ ಎಲ್ಲ 32 ಹಲ್ಲುಗಳು ಬೆಳೀತವೆ. ನಿಮಗೆ ಗೊತ್ತಿರೋ ಹಾಗೆ ಹಾಲು ಹಲ್ಲುಗಳು ಅಂತ ಹೇಳಿದರೆ, ಮಕ್ಕಳಿಗೆ ಏನು 6ರಿಂದ 8 ವರ್ಷದಲ್ಲಿ ಏನಿರುತ್ತಲ್ಲ ಹಲ್ಲುಗಳು ಬಂದು ಬೀಳ್ತವಲ್ಲ, ಅವು ಹಾಲು ಹಲ್ಲುಗಳು. ಅದಾದಮೇಲೆ ಆ ಹಲ್ಲು ಬಿದ್ದು ಮತ್ತು ಪರ್ಮನೆಂಟಾಗಿ ಬರ್ತವಲ್ಲ, ಆ ಹಲ್ಲುಗಳನ್ನು ನಾವು ಪರ್ಮನೆಂಟ್ ಟೀತ್ ಅಥವಾ ಶಾಶ್ವತ ಹಲ್ಲುಗಳು ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ನೀವು ಇದನ್ನು ICPM 2123 ನೋಡಿ, 21 ಅದಾದಮೇಲೆ ನನಗೆ 22 ಬರಲ್ಲ, ನಾನೇನಂತ ನೆನಪಿಟ್ಕೋತೀನಿ, 21 ಆದಮೇಲೆ ಡೈರೆಕ್ಟ್ ಬರೋದು 23 ಅಂತ ಹೇಳಿದರೆ ಇದನ್ನು ಬೆಸ ಸಂಖ್ಯೆ ಅಂತ ನೆನಪಿಟ್ಕೋಬೋದಲ್ವಾ. 21 ಆದಮೇಲೆ 23, 21, 23 ಆಡ್ ನಂಬರ್ಸ್ ಯು ಹ್ಯಾವ್ ಟು ರಿಮೆಂಬರ್ ಲೈಕ್ ದಿಸ್. 16, ಟೋಟಲ್ 16 ಮೀನ್ಸ್ 8 + 16, ಬಿಲೋ 16, ಅಬೋವ್ 16 ಅಂದರೆ 32 ಹಲ್ಲುಗಳು ಆಗ್ತವೆ.
ಈ ರೀತಿಯಾಗಿ ನೀವು ದಂತ ಸೂತ್ರವನ್ನು ನೆನಪಿಟ್ಕೋಬೋದು. ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ GPSTR CTT.